ಮುಸ್ಲಿಂ ಮದುವೆಯಲ್ಲಿ ತಿಲಕ ಇಟ್ಟು ಊಟಕ್ಕೆ ಕುಳಿತವನಿಗೆ ಅವಮಾನ ಆಗಿದೆ. ಮದುವೆ ಮನೆಯಲ್ಲಿ ಊಟಕ್ಕೆ ಅಂತ ಕುಳಿತವರನ್ನ ಎಬ್ಬಿಸಿ ಅವಮಾನ ಮಾಡಲಾಗಿದೆ. ನೆಲಮಂಗಲದ ಮುಸ್ಲಿಂ ಮದುವೆಯೊಂದರಲ್ಲಾದಂತಹ ತಾರತಮ್ಯ ಇದು. ಇಸ್ಲಾಂಪುರ ನಿವಾಸಿ ಸಮೀವುಲ್ಲಾ ಕುಟುಂಬದ ಮದುವೆಯಲ್ಲಿ ನಡೆದಂತಹ ತಾರತಮ್ಯ. ರಾಜು ಎಂಬಾತನಿಗೆ ಮದುವೆಗೆ ಆಹ್ವಾನವನ್ನ ನೀಡಿದ್ಲು ಹುಡುಗಿ ಮನೆಯವರು, ಇನ್ವೈಟ್ ಮಾಡೋದು. ಆದರೆ ಹಿಂದೂಗಳಿಗೆ ಊಟ ಹಾಕೋದಿಲ್ಲ ಅಂತ ಹುಡುಗನ ಕಡೆಯವರು ಹೇಳ್ತಾರೆ. ಅಕ್ಟೋಬರ್ 26ರಂದು ನೆಲಮಂಗಲ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಘಟನೆ ಇದು. ತಿಲಕ ಇಟ್ಕೊಂಡು ಊಟಕ್ಕೆ ಕುಳಿತಿದ್ದವನನ್ನ ಸಮೀವುಲ್ಲಾ ಎಬ್ಬಿಸಿದ್ದಾರೆ. ಮದುವೆಗೆ ಆಹ್ವಾನಿಸಿ ಹಿಂದೂಗಳಿಗೆ ಅವಮಾನಿಸಿದ್ದಕ್ಕೆ ಈಗ ರಾಜು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಅವ್ರು ಹಿಂದೂ ಜನ ಊಟಕ್ಕಿತ್ತಿಲ್ಲ ನಡ್ರಿ, ಎಸ್ಎಸ್ಸಿಗೆ ಬರ್ರಿ. ಬರ್ರಿ ಬರ್ರಿ. ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ. ಹಿಂದೂ ಜನ ಅವ್ರು ಹಿಂದೂ ಜನ ಊಟಕ್ಕಿತ್ತಿಲ್ಲ ನಡ್ರಿ, ಎಸ್ಎಸ್ಸಿಗೆ ಬರ್ರಿ. ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ. ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು. ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ? ಅವ್ರು ಹಿಂದೂ ಜನ ಊಟಕ್ಕಿತ್ತಿಲ್ಲ ನಡ್ರಿ, ಎಸ್ಎಸ್ಸಿಗೆ ಬರ್ರಿ. ಏನ್ ಮಾಡೋದು? ಬೇಜಾರಾಗಿರ್ಬೇಕು. ಬೇಜಾರೇನ್ ಮಕ್ಕಳ ಕೆರದಲ್ಲಿ ಹೊಡೆದಂಗ ಆಯ್ತು ನಮ್ಗಲ್ಲಿ. ನಾವು ಊಟ ಕೊಟ್ಟು ಎಬ್ಬರಿಸ್ಬಾರ್ದು ಅಂತ ಗಾದೆ ಮಾತು ಹೇಳ್ತಾರೆ. ಕಟಿಂಗ್ ಅವ್ನು ಹೆಚ್ಚು ಕಮ್ಮಿ ಒಂದು ವಾರದಿಂದ ಬರ್ತಾ ಇದ್ದಾನೆ. ಆ ಹುಡುಗನ ಈಗಲೂ ಸಿಕ್ಕಿದ್ರೆ ಬಿಡಲ್ಲ. ಏನಪ್ಪ ಹಿಂಗ್ ಮಾಡ್ಬಿಟ್ಟಲ್ಲಪ್ಪ ಅಂತ ಕೇಳ್ತೀನಿ. ಪಾಪ ಆ ಹುಡುಗಂದೇನು ತಪ್ಪಾಯ್ತು, ಊಟಕ್ಕೆ ಕರೆದಿದ್ದ. ಅವನೇನು ಎಬ್ಬರಿಸ್ ಕಳ್ಸಿಲ್ವಲ್ಲ ಸಮಯ ನನಗೆ. ಆ ಹುಡುಗ ಏನು ಎಬ್ಬರಿಸ್ ಕಳ್ಸಿಲ್ಲ. ಹೆಣ್ಣಿನ ಕಡೆ ಹುಡುಗ ಎಬ್ಬರಿಸೋರು ಗಂಡವ್ರ ಅಪ್ಪ ಅಂತ ಸಮೀವುಲ್ಲಾ ಅಂತಂದವ್ರ ಹೆಸರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನಿದು ತಾರತಮ್ಯ? ಮದುವೆ ಮನೆಯಲ್ಲಿ ಆಗಿದ್ದು ಎಕ್ಸಾಕ್ಟ್ ಆಗಿ ಏನಾಗಿದೆ? ಹಿಂದೂ ಮುಸ್ಲಿಂ ಒಂದು ಅಂಟಮಂದ ರೀತಿ ಇದ್ದಂತಹ ಒಂದು ಕುಟುಂಬದ ಒಂದು ಮದುವೆಗೆ ಆಹ್ವಾನ ಮಾಡಿದ್ರು. ಹಾಗಾಗಿ ಆ ಒಂದು ಮದುವೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಇಸ್ಲಾಂಪುರದಲ್ಲಿ ಈ ಒಂದು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಇಸ್ಲಾಂಪುರದ ನಿವಾಸಿಯಾಗಿದ್ದಂತಹ ಸಾನಿಯಾ ಅವರ ತಂದೆ ಮುಜಾಮಿಲ್ ಎನ್ನುವಂತವರು ರಾಜು ಎಂಬಾತನಿಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿರ್ತಾರೆ. ಇವರು ಮದುವೆಗೆ ಹೋದಂತಹ ಸಂದರ್ಭದಲ್ಲಿ ಹಣೆಯಲ್ಲಿ ತಿಲಕ ಇಟ್ಟಿದ್ದಂತಹ ಒಂದು ಕಾರಣಕ್ಕೆ ಅಲ್ಲಿ ಗಂಡಿನ ಕಡೆ ಅವರಪ್ಪ ಆದಂತಹ ಸಮೀವುಲ್ಲಾ ಎಂಬಂತವರು, ನಾವು ನಿಮಗೆ ಊಟ, ನಮ್ಮ ಮದುವೆಗೆ ನಿಮ್ಮನ್ನ ಆಹ್ವಾನ ಮಾಡಿದವರು ಯಾರು? ನೀವು ಹಣೆಯಲ್ಲಿ ತಿಲಕ ಇಟ್ಕೊಂಡಿದ್ದೀರಾ, ನೀವು ಹಿಂದೂಗಳು, ನಮ್ಮ ಮದುವೆಗಳಿಗೆ ಬರಬಾರ್ದು. ಊಟಕ್ಕೆ ಕೂತಿದ್ದವ್ರನ್ನ ಎಬ್ಸುವಂತಹ ಒಂದು ಆ ಮನಸ್ಥಿತಿಯನ್ನ ನಾವು ತಿಳ್ಕೊಂಡ್ರೆ ಯಾವ ರೀತಿಯಾದಂತಹ ಕ್ರೋಧ ಹಿಂದೂಗಳ ಬಗ್ಗೆ ಇದೆ ಆ ಮನುಷ್ಯನಿಗೆ ಅನ್ನುವಂಥದ್ದು ಅರ್ಥ ಆಗತ್ತೆ ವೀಣಾ. ಅಂದ್ರೆ ಸಹೋದರರ ರೀತಿ ಇರಬೇಕು ಅಂತ ಮೇಲ್ನೋಟಕ್ಕೆ ಮಾತ್ರ ಮುಸಲ್ಮಾನರು ಹೇಳ್ತಿದಾರ, ಒಳಗಡೆ ಹಿಂದೂಗಳ ಬಗ್ಗೆ ಅವರಿಗೆ ಒಂದು ಕುದಿತ ಇದೆಯಾ ಅಥವಾ ಆಕ್ರೋಶ ಇದೆಯಾ ಎನ್ನುವಂಥದ್ದು ಈ ಒಂದು ಘಟನೆಯಿಂದ ಸಾಬೀತಾಗ್ತಾ ಇದೆ. ಇನ್ನು ಆ ಒಂದು ಮದುವೆಗೆ ಹೋಗಿದ್ದಂತ ರಾಜುಗಂತೂ ನಿಜವಾಗ್ಲೂ ಖಂಡಿತವಾಗ್ಲೂ ಆತನ ಮನಸ್ಸಿಗೆ ತೀವ್ರವಾದಂತ ನೋವಾಗಿದೆ. ಹೀಗೆ ನಮ್ಮನ್ನ ಮದುವೆ ಮನೆ ಕೆರದಲ್ಲಿ ಹೊಡೆದಂಗ ಆಯ್ತಲ್ಲ, ನಮ್ಗೆ ಊಟ ಆಗ್ತಿದ್ದಕ್ಕಿಂತಲ್ಲ ಹೇಳ್ಬಿಟ್ಟಿದ್ರೆ, ನಮ್ಗೆ ಏನೋ ಗೇಟ್ ನಲ್ಲೇ ಹೇಳ್ಬಿಟ್ಟಿದ್ರೆ ನಾವು ಒಳಗಡೆಗೇನೆ ಹೋಗ್ತಿರ್ಲಿಲ್ಲ. ಆ ಮದುವೆಯ ಹೆಣ್ಣಿನ ತಂದೆ ನಮ್ಗೆ ಸ್ನೇಹಿತರು ಅವ್ರು ಕೊಟ್ಟಿದ್ದಂತ ಆಹ್ವಾನದ ಮೇರೆಗೆ ನಾವು ಹೋಗಿದ್ದಾಗ ಈ ರೀತಿ ಅಪಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು. ಈ ಒಂದು ತಾರತಮ್ಯ ಇದು ಏನು ತಾರಕಕ್ಕೆ ಹೋಗ್ತಾ ಇದೆಯಾ, ದಿನದಿಂದ ದಿನಕ್ಕೆ ಹಿಂದೂ ಮತ್ತು ಮುಸಲ್ಮಾನರ ನಡುವಿನ ಈ ಒಂದು ಸಂಘರ್ಷಗಳು ಈಗ ಮದುವೆ ಮಂಟಪಕ್ಕೂ ಕೂಡ ಬಂದು ತಲುಪಿದೆ. ಹಣೆಯಲ್ಲಿ ತಿಲಕ ಇಟ್ಟಿದ್ದ ಮಾತ್ರಕ್ಕೇನೆ ಅವರನ್ನ ಮದುವೆಗೆ ಅಂದ್ರೆ ಊಟಕ್ಕೆ ಕುಳಿತಿದ್ದಂತವನ್ನ ಎಬ್ಬಿಸಿ ಕಳಿಸುವಂತದ್ದು ಯಾವ ಸಂಸ್ಕೃತಿ, ಯಾವ ಸಂಸ್ಕೃತಿಯಲ್ಲಿ ಇದನ್ನ ಹೇಳಿರ್ತಾರೆ? ಅಂದ್ರೆ ಅವರ ಕೀಳು ಮಟ್ಟದ ಆ ಒಂದು ಮನಸ್ಸಿನ ಸ್ಥಿತಿ ಇಲ್ಲಿ ಸಾಬೀತಾಗ್ತದೆ, ಸ್ಪಷ್ಟವಾಗಿ. ಥ್ಯಾಂಕ್ ಯು ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.